ನಾಲ್ಕು ಕೋಟಿ ಕೊಡೋದು ಅವ್ನು ನಮ್ಗೆ 4 ಕೋಟಿ ಕೊಡೋದು ಬೇಡ. ನಾವು ಭೂಮಿ ಅಂತ ಕೊಡಲ್ಲ, ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಯಾಕೆ ಕೊಡಲ್ಲ? ನಮ್ಮ ಮಕ್ಳಿಗೆ ಮೊಮ್ಮಕ್ಳಿಗೆ ಎಲ್ಲ 4 ಕೋಟಿ ಆಯ್ತದಲ್ಲ ಅಲ್ಲಿಗೆ. ಕೊಟ್ಟೋದು ಒಂದು 6 ತಿಂಗಳು ಇರಲ್ಲ ಅವ್ನು ಕೋಟಿ ಕೊಡೋದು. ನಾವೇನ್ ಮಾಡೋಣ? ನಾವ್ ವಯಸ್ಸಾಯ್ತು, ನಮ್ಮನ್ನ ನೋಡೋರು ಯಾರು? ಮುತ್ತಾತನ ಕಾಲದಿಂದ ಇದೆ. ದುಡ್ಡು ಎಷ್ಟ್ ದಿನ ಇರ್ತದೆ ಸರ್? ನಮ್ಗೆ ಭೂಮಿ ಬೇಕು, ಭೂಮಿಯಿಂದ ನಾವು ದುಡ್ಕೊಂಡು ತಿನ್ಬೇಕು. ಯಾವ್ದೇ ಕೊಟ್ಟಿರೋ ದುಡ್ಡಲ್ಲಿ ಬೇರೆ ಕಡೆ ಜಮೀನ್ ತಗೊಂಡು ಎಲ್ಲೂ ಸಿಗಲ್ಲ ಸರ್. ಭೂಮಿ ಅವರೇ ತಗೊಟ್ಬಿಡ್ಲಿ ನಮ್ಗೆ ಬೇರೆ ಕಡೆ ಕೋಟಿ ಕೊಟ್ಬಿಟ್ಟು ಅವರೇ ಬೇರೆ ಕಡೆ ನಮ್ಗೆ ಅಷ್ಟು ತಗೊಳ್ಳಿ. ಕೊಟ್ರೆ ಓಕೆನಾ ನಿಮ್ಗೆ? ಬೇರೆ ಕಡೆ ತಗೊಳ್ಳಿ ನೋಡೋಣ. ಎಲ್ಲೂ ಹೋಗಲ್ಲ ಸರ್, ನಾವ್ ಯಾವ ಕಡೆಗೂ ಹೋಗಲ್ಲ. ನಾವು ಊರ್ ಬಿಟ್ಟು ಈ ಜಮೀನ್ ಬಿಟ್ಬಿಟ್ಟು ನಾವ್ ಎಲ್ಲೂ ಹೋಗಲ್ಲ ಸರ್. ಜಮೀನೇ ನಮ್ಗೆ ಸರ್. ಸೇರಿ 2 ಕೋಟಿ ಕೊಡ್ತೀವಿ. ಅವ್ರ ಸೀಟಿಂದ ಅಡಿ ತರ ಕೇಳಿ ಫಸ್ಟ್. ಅವ್ರು ಇಳ್ಬಿಟ್ಲಿ, ಆಮೇಲೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಲಿ. ರೈತರನ್ನ ಏನ್ ಅನ್ಕೊಂಡಿದಾರ ಅವರು? ಎಲ್ರು ಬಂದಿ ನೋಡ್ಬೇಕು ಸರ್. 1 ವರ್ಷದಿಂದ ರೈತರೆಲ್ಲ ಏನು ಕೆಲಸ ಕಾರ್ಯ ಬಿಟ್ಟು ಏನ್ ಕೆಲಸ ಮಾಡ್ತಿದಾರ ಅವರು? 1 ವರ್ಷದಿಂದ ಬೈಡ್ನಲ್ಲಿ ಕುತ್ಕೊಳ್ಳೋಕೆ ಅವ್ರೇನ್ ಮನೆ ಆಳ್ಗಳು ಅನ್ಕೊಂಡಿದಾರ? ಬರ್ಬೇಕು DK ಶಿವಕುಮಾರ್ ಆಗಿ ಏನ್ಕೆ ಅವರು ಒಂದ್ ತಂದೆ ಸ್ಥಾನದಲ್ಲಿ ಇದಾರೆ ತಾನೆ, ಬಂದಿ ನೋಡ್ಬೇಕು ಏನ್ ಮಾಡ್ತಿದ್ದಾರೆ. ಇದೆಲ್ಲ ಬಡಭೂಮಿ ತರ ನಿಮ್ ಕಣ್ಣು ಕಾಣಿಸ್ತಿದ್ಯಾ? ಒಂದ್ಸರಿ ಬಂದ್ ವಿಸಿಟ್ ಕೊಡ್ಲಿ ಅವರು. ಬಂದ್ ಆಮೇಲೆ ನೋಡ್ಬೇಕು ರೈತರು ಏನ್ ಮಾಡ್ತಿದ್ದಾರೆ. ಬಡಭೂಮಿಲಿ ತೆಂಗು, ಬಾಳೆ, ಅಡಿಕೆ, ರೇಷ್ಮೆ ಎಲ್ಲ ಬೆಳಿತಾರ? ಯಾರು ಸರ್ ಬೆಳಿತಾರೆ? ನಮ್ದ್ರಲ್ಲಿ ಎಷ್ಟು ಸಾವಿರ ಲಕ್ಷ ದನಗಳವೆ, ಅವೆಲ್ಲ ಕರ್ಕೊಂಡೋಗಿ ಎಲ್ ಬಿಡ್ತಾರ ಅವರು? DK ಶಿವಕುಮಾರ್ ಮನೇಲಿ ಅವ್ರಿಗೆ ಕೊಟ್ಟಿಗೆ ಏನಾರು ಕಟ್ಕೊಂಡಿದಾರ? ಕಟ್ಕೊಂತಾರ ಕೇಳಿ ಫಸ್ಟ್. ಈಗ ಅದನ್ನೇ ಅಮ್ಮ, ಈಗ ಹೆಂಗ್ ಗೊತ್ತಾ, ಈಗ ನೀವು ಭೂಮಿ ಗಿಮಿ ಕೊಡೋದಾದ್ರೆ ಜಾಸ್ತಿ ದುಡ್ಡು ಕೊಡ್ತೀವಿ ಅಂದ್ರೂ ನೀವು ಎಲ್ಲಿರ್ಬೇಕು ಮನೆ? ಮತ್ತೆ ಕುರಿ, ಕೋಳಿಗಳು, ಹಸುಗಳು, ಎಮ್ಮೆಗಳು ಎಲ್ಲೆಲ್ಲಿ ತಗೋಯ್ತೀರಿ? ನಾವು ವಯಸ್ಸಾದವ್ರು ಎಲ್ಲೋಗ ನಾವು ಇವು ಬಾಲಣ್ಣ ನಮ್ಮನ್ ಸ್ವಲ್ಪ ಬರೇಡ್ರಿ ಇಲ್ಲಿಗೆ. ಈ 1.5 ವರ್ಷದ ನಾವು ಬೈರಮಂಗಲ ಸರ್ಕಲ್ ಕುಂತಿದ್ದಿಲ್ಲ. ಊಟ ಎಲ್ಲ ಬಿಟ್ಬಿಟ್ಟು ನಾವು ಗಂಡಸರು ಮಕ್ಳು ಮರಿನೆಲ್ಲ ಬಿಟ್ಬಿಟ್ಟು ಕಾಯಿಲೆ ಗಂಡಸರ್ನೆಲ್ಲ ಬಿಟ್ಬಿಟ್ಟು ಸೇರ್ಕೋತೀವಲ್ಲ ನಾವು. ಬಾಲಣ್ಣರ್ನ ಇವನ್ನ ಗಾಡ್ಕಲ್ ನಟರಾಜನ್ನ ಯಾರನ್ನ ಸಿಕ್ಕಲ್ಲ ಸರ್. ಊರಲ್ಲಿ 10 ಜನ ಕ್ಯಾನ್ಸರ್ ಬಂದ್ಬಿಟ್ಟೈತೆ ಅಂತ ಹೇಳ್ತಾರಲ್ವಾ? ಅವ್ರು ಕುಡಿಯೋ ಹಾಲು ರೈತರು ಬೆಳೆದೇನೆ, ಇಲ್ಲಿಂದಾನೆ ಹೋಗೋದು. ಇಲ್ಲಿಂದ ಹೋಗೋದೆ ಫಸ್ಟ್ ಅವ್ನಿಗೆ ಬರ್ಬೇಕು. ಬಾಲಕೃಷ್ಣನ್ ಕ್ಯಾನ್ಸರ್ ಬಂದ್ರೆ ರೈತರಿಗೆ ಬಂದಂಗೆನೆ. ಅವ್ನ್ ಕುಡಿಯೋದಾಗ್ಲಿ, ತುಪ್ಪ ಆಗ್ಲಿ, ಅವ್ರ ಹೆಂಡತಿ ಉಡೋ ರೇಷ್ಮೆ ಸೀರೆನು ಇಲ್ಲಿಂದ ರೇಷ್ಮೆ 20 ದಿನ ಕಷ್ಟಪಟ್ಟು ಬೆಳೆಯೋದು ಸರ್. ಅಲ್ಲಿ ಇಲ್ಲಿಂದ ಕಳ್ಸೋದ್ಮೇಲೆ ಮತ್ತೆ ಕಜ್ಜಿ ಬರೋದು ಅವ್ರ ಫ್ಯಾಮಿಲಿ ಫಸ್ಟ್ ಬಂದ್ಬಿಟ್ರೆ ಆಮೇಲೆ ರೈತರಿಗೆ ಬರ್ತದೆ. ನಾವ್ ಮಾಡ್ತಾ ಇರೋರ್ಗೇನು ಬಂದೇ ಇಲ್ವಲ್ಲ. ನೀವೆಲ್ಲ ನೋಡಿದ್ರೆ ಕೊಡಲ್ಲ ಅಂತಿದ್ದಾರೆ, ಮತ್ತೆ ಅವ್ರು ನೋಡಿದ್ರೆ 80% ಒಪ್ಕೊಂಡವ್ರೆ, 20% ಅಷ್ಟೇ ಸರ್. ಅವನ್ನ ಬರ್ಲಿ ಕೂತ್ಕೊಂಡು ಹೇಳೋದಲ್ಲ ಸರ್, ಅದನ್ನ ಪ್ರೂವ್ ಮಾಡ್ಬೇಕು ಅವರು. ಎಲ್ಲಿ 80% ಒಪ್ಪಿದ್ದಾರೆ ಅಂತ ಪ್ರೂವ್ ಮಾಡಿ ತೋರ್ಸಕ್ ಹೇಳಿ ಸರ್. ಎಲ್ಲ ಕೂತ್ಕೊಂಡು ನಾವು ಹೇಳ್ತೀವಿ ಸರ್. ಅದ್ಯಾರು ನಿಮ್ ಕಡೆಯವರು ಯಾರೋ ಇಬ್ರು ಹೋಗಿದ್ರಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಲ್ಲ. ಕರ್ಕೊಂಡೋಗಿದ್ದಾರೆ ರೈತರನ್ನ. ಸ್ವಲ್ಪ ರೈತರ ಕೈಲಿ ಹೇಳಿಸ್ತಾ ಇದಾರೆ ಅವರು. ಅವ್ರು ಏನಂದ್ರೆ ಇದು ದೌರ್ಜನ್ಯ ಮಾಡಿ ಈ ಫಿಲಂಗಳೆಲ್ಲ ಮಾಡ್ತಾರಲ್ಲ, ಆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ರೈತರ ಮೇಲೆ. ಅಂದ್ರೆ ಫಿಲ್ಮ್ ಸ್ಟೈಲ್ ಅಲ್ಲಿ ಎಲ್ಲ ಬೇರೆ ಬೇರೆ ನಿಮ್ ಕಡೆಯಿಂದ ಒಂದಿಬ್ರನ್ನ ಎತ್ಕೊಂಡ್ಬಿಡೋದು, ದುಡ್ಡು ಕೊಟ್ಬಿಟ್ಟು ಆಮೇಲೆ ಅವ್ರು ಮಾತಾಡಿ ಅಂತ ಹೇಳೋದು. ಇಲ್ಲ ಸರ್, ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸರ್. ನಮ್ ಜೀವ ಹೋದ್ರು ಇವಾಗ ಸರ್ ಭೂಮಿ ಬಿಟ್ಬಿಡ್ತೀವೇನ್ರಿ? ನಮ್ ಮಕ್ಳುಗಳು ನಮ್ಮನ್ ಸಾಕಲ್ಲ. ಈ ಭೂಮಿ ಆದ್ರೆ ಬೇರೆ ಯಾರ ಕೊಟ್ಕೊಂಡು ನಾವ್ ಹೆಂಗೋ ಜೀವನ ಮಾಡ್ತೀವಿ. ನಾವೆಲ್ಲೋಗ ವಯಸ್ಸಾದವ್ರು ನಮ್ ಕೈಲಿ ಗೇಯಕಾಯ್ತದ? ಎಷ್ಟು ಜನ ಇದ್ರ ಮನೇಲಿ? ನಮ್ಮ ಮನೇಲಿ 4 ಜನ ಇದ್ದೀವಿ. ಮಕ್ಳು 2. ಏನ್ ಮಾಡ್ತಾವ್ರೆ? ವ್ಯವಸಾಯ ಮಾಡ್ತಾವ್ರೆ. ಈಗ ಅವ್ರಿಗೆ ಕೆಲಸ ಕೊಡ್ತಾರಂತ ಬೇಡವಾ? ಕೆಲಸ ಯಾವ ಕೆಲಸನೂ ಕೊಡೋದು ಬೇಡ ಅವರು. ನಮಗೆ ವಯಸ್ಸಾಯ್ತು, ನಾವ್ ಮಾಡ್ಕೊಂಡು ನಾವ್ ಹೆಂಗೋ ನೆಮ್ಮದಿಯಾಗೆ ಭೂಮಿ ತುಳ್ಕೊಂಡು ಊಟ ಮಾಡ್ತೀವಿ. ನಮ್ಗೇನು ಅವ್ನು ಕೊಡೋದು ಬೇಡ ನಮ್ಗೆ.